ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾನು ಲಾಸ್ಟ್ 2 ಕ್ಲಾಸ್ಗಳಲ್ಲಿ ಏನು ಹೇಳ್ಕೊಟ್ನೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನಷ್ಟು ಅಡ್ವಾನ್ಸ್ ಲೆವೆಲ್ನಲ್ಲಿ ನಾನು ನಿಮಗೆ ಕೆಲವು ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀವು ತುಂಬ ಜನ ಮಾಡೋ ಮಿಸ್ಟೇಕ್ ಏನು, ವರ್ಬ್ಸ್ಗಳನ್ನ ಯೂಸ್ ಮಾಡುವಾಗ, ಸ್ಪೆಷಲಿ ಈ ವರ್ಬ್ಸ್ಗಳನ್ನ ಯೂಸ್ ಮಾಡುವಾಗ ನೀವು ಯಾವ ಪ್ರಿಪೋಷನ್ ಹಾಕ್ತೀರಾ, ಮಿಸ್ ಮಾಡ್ತೀರಾ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್, ಈ ವಿಡಿಯೋ ಎಂಡ್ವರೆಗೂ ನೋಡಿ. ಆ್ಯಂಡ್ ನೀವು ಲಾಸ್ಟ್ 2 ಕ್ಲಾಸಸ್ ನೋಡಿದರೆ ಈ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ ಫಸ್ಟ್ ನೋಡಿ. ಸೊ ನಾನು ಲಾಸ್ಟ್ ಕ್ಲಾಸ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸೆಂಟೆನ್ಸ್ನಲ್ಲಿ 2 ಆಬ್ಜೆಕ್ಟ್ ಇರುತ್ತೆ ಆ್ಯಂಡ್ ಎರಡೂ ಕೂಡ ಪ್ರೊನೌನ್ಸ್ ಆಗಿರುತ್ತೆ. ಸೊ ಆಗ ಇಂಡೈರೆಕ್ಟ್ ಆಬ್ಜೆಕ್ಟ್ನ ಲಾಸ್ಟಲ್ಲಿ ಹಾಕಿ ಅಷ್ಟೇ. ಸೊ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದರೆ ನಾನು ಏನು ಹೇಳ್ಕೊಟ್ಟಿದ್ದೆ, ರಿಸೀವರ್ ವ್ಯಕ್ತಿನೇ ಆಗಿರ್ತಾನೆ. ಸೊ ಅದನ್ನ ಯಾವಾಗಲೂ ಲಾಸ್ಟ್ನಲ್ಲೇ ಹಾಕಿ, ಅದ್ರ ಹಿಂದೆ ಟು ಆರ್ ಫಾರ್ ಹಾಕಲೇಬೇಕಾಗ. ಗಿವ್ ಇಟ್ ಟು ಹರ್ ನೋಡಿ, ಇಲ್ಲಿ ಇಟ್ ಆ್ಯಂಡ್ ಹರ್ ಇವೆರಡು ಆಬ್ಜೆಕ್ಟ್ಸ್. ಇಲ್ಲಿ ಇದನ್ನ ಅವಳಿಗೆ ಕೊಡು ಅಂತ ಹೇಳಬೇಕಲ್ವಾ ನೀವು. ಆಗ ಗಿವ್ ಹರ್ ಇಟ್ ಅಲ್ಲ, ರಾಂಗ್ ಆಗುತ್ತೆ. ಗಿವ್ ಇಟ್ ಹರ್ ಕೂಡ ಅಲ್ಲ, ಗಿವ್ ಇಟ್ ಟು ಹರ್ ಅಂತಾನೆ ಹೇಳಬೇಕು ನೀವು. ಗೊತ್ತಾಯ್ತಲ್ಲ? ರಿಸೀವರ್ನ ಲಾಸ್ಟ್ನಲ್ಲಿ ಹಾಕಿ ಅಷ್ಟೇ, ನೆನ್ಪಿಟ್ಕೊಂಬಿಡಿ. ಎರಡೂ ಪ್ರೊನೌನ್ಸ್ ಆಗಿದ್ರೆ. ಪಾಸ್ ಇಟ್ ಟು ಹಿಮ್, ಸೆಂಡ್ ಸಮ್ ಟು ಹಿಮ್ ಅಂದರೆ ಅವನಿಗೆ ಸ್ವಲ್ಪ ಕಳಿಸು. ಮೇಕ್ ಇಟ್ ಫಾರ್ ಹಿಮ್, ಅವನಿಗಿದು ಮಾಡಿಕೊಡು. ಸೇವ್ ದಿಸ್ ಫಾರ್ ಮೀ, ಐಲ್ ಮೇಕ್ ಇಟ್ ಫಾರ್ ಯು. Please send this to her. He'll get that for me. Will you buy this for me? Let me pay for it. ಗೊತ್ತಾಯ್ತಲ್ವಾ? ಸೊ ಎರಡೂ ಪ್ರೊನೌನ್ಸ್ ಆಗಿದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಆರ್ ರಿಸೀವರ್ನ ಲಾಸ್ಟ್ನಲ್ಲಿ ಹಾಕಿ. ಆ್ಯಂಡ್ ಇಂಗ್ಲೀಷ್ನಲ್ಲಿ ಕೆಲವು ವರ್ಬ್ಸ್ಗಳು ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ಅವುಗಳನ್ನ ನೀವು ಯೂಸ್ ಮಾಡೋವಾಗ ಪ್ರಾಪರ್ ಪ್ರಿಪೋಸಿಷನ್ ಹಾಕಿಬಿಟ್ಟೆ ಯೂಸ್ ಮಾಡಬೇಕು. ಡೈಲಿ ಲೈಫ್ನಲ್ಲಿ ಸ್ಪೆಷಲಿ ನಮಗೆ ತುಂಬ ಕಡೆ ಮಾತಾಡಬೇಕಾಗಿ ಬರುತ್ತೆ. ಆ್ಯಂಡ್ ನೀವು ತುಂಬ ಜನ ಏನು ಮಿಸ್ಟೇಕ್ ಮಾಡ್ತೀರಾ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಟು ಯು ಅಂತ ಹೇಳಬೇಕು. ನೀವು ಮಾಡೋ ಮಿಸ್ಟೇಕ್ ಏನಂದರೆ ಐ ವಿಲ್ ಎಕ್ಸ್ಪ್ಲೈನ್ ಯು ಅಂತ ಹೇಳ್ತೀರಾ. ಈ ಥರ ಹೇಳಿದ್ರೆ ರಾಂಗ್. ಐ ವಿಲ್ ಎಕ್ಸ್ಪ್ಲೈನ್ ಯು ಅಂದರೆ ಅರ್ಥ ನಿನ್ನನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋ ಮೀನಿಂಗ್ ಬರಲ್ಲ, ರೈಟ್? ಆ್ಯಂಡ್ ಇನ್ನೊಂದು ವಿಷಯ, ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಟು ಯು ಅನ್ಬೇಕು. ಸೊ ದಿಸ್ ಜಾಗದಲ್ಲಿ ನೀವೇನು ಎಕ್ಸ್ಪ್ಲೈನ್ ಮಾಡ್ತೀರೋ ಆ ವಿಷಯನ ಹಾಕಿ. ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಚಾಪ್ಟರ್ ಟು ಯು. ವಿಲ್ ಯು ಎಕ್ಸ್ಪ್ಲೈನ್ ದಿಸ್ ಟು ಮೀ? ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಟು ಯು. ಈ ಥರನೇ ಹೇಳಬೇಕು. ಸೊ ಈ ಸ್ಲೈಡ್ನಲ್ಲಿ ನಾನು ಹೇಳ್ಕೊಡೋಂಥ ಎಲ್ಲ ವರ್ಬ್ಸ್ ಆ್ಯಂಡ್ ಪ್ರಿಪೋಸಿಷನ್ ಹೀಗೆ ಇರುತ್ತೆ. ವರ್ಬ್ ಆ್ಯಂಡ್ ಪ್ರಿಪೋಸಿಷನ್ ಮಧ್ಯದಲ್ಲಿ ಡೈರೆಕ್ಟ್ ಆಬ್ಜೆಕ್ಟಿಗೆ ಬರುತ್ತೆ. ಅಬ್ಸರ್ವ್ ಮಾಡ್ತಾ ಹೋಗಿ. ಶಿ ಸೆಡ್ ಸಮಥಿಂಗ್ ಟು ಯು. ವಾಟ್ ಈಸ್ ದ್ಯಾಟ್? ಕ್ಯಾನ್ ಯು ಡಿಸ್ಕ್ರೈಬ್ ಇಟ್ ಟು ಮೀ? ಇದನ್ನ ನನಗೆ ಡಿಸ್ಕ್ರೈಬ್ ಮಾಡ್ತೀಯಾ ಅಂತ ಕೇಳಬೇಕು. ಡಿಸ್ಕ್ರೈಬ್ ಮೀ ಅಲ್ಲ, ರಾಂಗ್ ಅಗೈನ್. ಹಿ ಪುಶ್ ದ ಪ್ಲೇಟ್ ಟು ದ ಡಾಗ್. ಅವನು ಆ ಪ್ಲೇಟ್ನ ಡಾಗ್ಗೆ ಪುಷ್ ಮಾಡ್ದ. ಹಿ ಪುಷ್ ದ ಡಾಗ್ ದ ಪ್ಲೇಟ್, ರಾಂಗ್ ಆಗುತ್ತಲ್ವಾ? ಸೊ ಇಲ್ಲಿ ನಾನು ಹೇಗೆ ಕೊಡ್ತಾ ಇದ್ದೀನೋ ಅದೇ ಸ್ಟ್ರಕ್ಚರ್ನ ಫಾಲೋ ಮಾಡಿ. ನೀವು ಬರೆದಿಟ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಓದಿ ಪ್ರಾಕ್ಟೀಸ್ ಮಾಡಿ. 1-2-3 ಸರಿ ಹೋದರೆ ಸ್ವಲ್ಪ ನಿಮ್ಗೆ ನೆನಪು ಉಳಿಯುತ್ತೆ. ಶಿ ಕ್ಯಾರಿಡ್ ದ ಬೇಬಿ ಟು ದ ಡಾಕ್ಟರ್. ಅವರು ಬೇಬಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು, ರೈಟ್? ಇದೇ ಥರ ನೀವು ತುಂಬ ಸೆಂಟೆನ್ಸ್ಗಳು ಮಾಡಿ, ಆಗ ತಲೆ ಒಳಗೆ ನೆನಪು ಉಳಿಯುತ್ತೆ. ದೆ ಡೊನೇಟೆಡ್ ಮನಿ ಟು ದ ಸ್ಕೂಲ್, ರೈಟ್? ಸೊ ನೀವು ಸೆಕೆಂಡ್ ಆಬ್ಜೆಕ್ಟ್ನ ಮೊದಲೇ ಹಾಕಕ್ಕೆ ಬರಲ್ಲ ಅಲ್ವಾ? ದೆ ಡೊನೇಟೆಡ್ ದ ಸ್ಕೂಲ್ ಮನಿ, ರಾಂಗ್. ದೆ ಡೊನೇಟೆಡ್ ಮನಿ ಟು ದ ಸ್ಕೂಲ್ ಅಂತಾನೆ ಹೇಳಬೇಕು. ಐ ಬಾರೋಡ್ 5,000 rupees ಫ್ರಮ್ ಮೈ ಫ್ರೆಂಡ್, ಇದೇ ಥರನೇ ಇರಬೇಕು. ಐ ಬಾರೋಡ್ ಮೈ ಫ್ರೆಂಡ್ ₹5,000 ಆಗಲ್ಲ, ರೈಟ್? ಕ್ಯಾನ್ ಯು ಸಜೆಸ್ಟ್ ಅ ಗುಡ್ ಡೆಂಟಿಸ್ಟ್ ಟು ಮೀ? ಇದೇ ಥರನೇ ಹೇಳಿ. ಸಜೆಸ್ಟ್ ಸಮಥಿಂಗ್ ಟು ಸಮ್ ಒನ್, ಇದನ್ನ ನೆನ್ಪಿಟ್ಕೊಳ್ಳಿ. ಹ್ಯಾವ್ ಯು ರಿಪೋರ್ಟೆಡ್ ದ ಥೆಫ್ಟ್ ಟು ದ ಪೊಲೀಸ್? ನೀವು ಪೊಲೀಸ್ಗೆ ರಿಪೋರ್ಟ್ ಮಾಡಿದ್ಯಾ ಕಳ್ತನದ ಬಗ್ಗೆ? ಶಿ ಡಿಡಂಟ್ ಎಕ್ಸ್ಪ್ಲೈನ್ ಎನಿಥಿಂಗ್ ಟು ದ ಸ್ಟೂಡೆಂಟ್ಸ್. ಅಗೇನ್ ಹೇಳಿದ್ನಲ್ಲ, ಶಿ ಡಿಡಂಟ್ ಎಕ್ಸ್ಪ್ಲೈನ್ ದ ಸ್ಟೂಡೆಂಟ್ಸ್ ಅನ್ಬಾರ್ದು, ರೈಟ್? ಆಬ್ಜೆಕ್ಟ್ ಕೂಡ ಹಾಕಬೇಕು. ಶಿ ಎಕ್ಸ್ಪ್ಲೈನ್ ಟು ದ ಸ್ಟೂಡೆಂಟ್ಸ್ ಅಂದರೂ ಅಲ್ಲೂ ಕಂಪ್ಲೀಟ್ ಆಗಲ್ಲ. ಶಿ ಎಕ್ಸ್ಪ್ಲೈನ್ಡ್ ಇಟ್ ಟು ದ ಸ್ಟೂಡೆಂಟ್ಸ್ ಅಂತಾನಾದರೂ ನೀವು ಹೇಳಬೇಕು. ಆ್ಯಂಡ್ ಇಲ್ಲಿ ನೋಡಿ, ಸೊ ನೀವು ಯಾರಿಗೆ ಏನಂತ ಕರಿತೀರಾ, ಯಾವುದಕ್ಕೆ ಏನಂತ ಕರಿತೀರಾ ಅಂತ ಹೇಳೋವಾಗ ಟು ಹಾಕಬೇಡಿ. ಫಾರ್ ಎಕ್ಸಾಂಪಲ್ ನೋಡಿ, ಬೆಂಗಳೂರು ಇಸ್ ಅ ಹಬ್ ಆಫ್ ಟೆಕ್ನಾಲಜಿ. ವಿ ಕಾಲ್ ಇಟ್ ಸಿಲಿಕಾನ್ ಸಿಟಿ, ರೈಟ್? ವಿ ಕಾಲ್ ಟು ಇಟ್ ಸಿಲಿಕಾನ್ ಸಿಟಿ ಅನ್ಬಾರ್ದು. ಆರ್ ವಿ ಕಾಲ್ ಟು ಬೆಂಗಳೂರು ಸಿಲಿಕಾನ್ ಸಿಟಿನೂ ಅನ್ಬಾರ್ದು. ಗೊತ್ತಾಯ್ತಲ್ಲ? ವಿ ಕಾಲ್ ಇಟ್ ಏನಂತ ಕರಿತೀರಾ ಅದನ್ನು ಡೈರೆಕ್ಟ್ ಹಾಕಿ. ಇನ್ನೂ ನೀವು ಫಾರ್ಮಲ್ ಮಾಡಬೇಕಂದ್ರೆ ವಿ ಕಾಲ್ ಇಟ್ ಆಸ್ ಸಿಲಿಕಾನ್ ಸಿಟಿ ಅಂತ ಹೇಳಬಹುದು. ಪೀಪಲ್ ಕಾಲ್ ಬೆಂಗಳೂರು ಸಿಲಿಕಾನ್ ಸಿಟಿ. ಸೊ ಇದು ತುಂಬ ಸ್ಪೋಕನ್ನಲ್ಲಿ ಕಾಮನ್.
ಈ ಎರಡು ವರ್ಡ್ ಮಧ್ಯದಲ್ಲಿ ಯಾವುದೂ ಪ್ರಿಪೋಸಿಷನ್ ಹಾಕಬೇಕಾಗಿಲ್ಲ, ರೈಟ್? ಸ್ಪೋಕನ್ನಲ್ಲಿ ನೀವು ಇದೇ ಥರನೇ ಹೇಳಬೇಕು. ಅಂದರೆ ಬೆಂಗಳೂರಿನ ಜನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ, ರೈಟ್? ಸೊ ಟು ಹಾಕಬೇಡಿ, ಫಾರ್ ಹಾಕಬೇಡಿ, ಇಲ್ಲೇನೂ ಬರಬೇಕಾಗಿಲ್ಲ. ಹಿಸ್ ನೇಮ್ ಇಸ್ ರಾಜೇಶ್ ಆ್ಯಂಡ್ ವಿ ಕಾಲ್ ಹಿಮ್ ರಾಜ್. ಡೋಂಟ್ ಕಾಲ್ ಹಿಮ್ ಅನ್ ಇಡಿಯಟ್. ನೋಡಿ, ಕಾಲ್ ಹಿಮ್ ಏನು ಅನ್ನೋದು ಮುಂದೆ ಮೆನ್ಷನ್ ಮಾಡಬೇಡಿ ಅಷ್ಟೇ. ಐ ಡೋಂಟ್ ಕಾಲ್ ಹಿಮ್ ಅಂಕಲ್, ನಾನು ಅವ್ರ ಅಂಕಲ್ ಅಂತ ಕರೆಯಲ್ಲ. ಇಲ್ಲಿ ನೀವು ಆ್ಯಸ್ ಹಾಕಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್. ವಿ ಯೂಶಲಿ ಕಾಲ್ ಹಿಮ್ ಬೈ ಹಿಸ್ ನಿಕ್ ನೇಮ್. ನಾವು ಅವನಿಗೆ ನಿಕ್ ನೇಮಿಂದ ಕರಿತೀವಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ಈಗ ನಾನು ನಿಮಗೆ ಕೆಲವು ರೆಡಿಮೇಡ್ ಸ್ಟ್ರಕ್ಚರ್ಸ್ ಹೇಳ್ತೀನಿ, ಈ ಥರ ಮಿಸ್ಟೇಕ್ಸ್ ನೀವು ಮಾಡ್ತಾ ಇರ್ತೀರಾ, ಮಾಡಬೇಡಿ. ಏನು? ಶಿ ಟೋಲ್ಡ್ ಟು ಮೀ ದ್ಯಾಟ್ ಸಮಥಿಂಗ್. ರಾಂಗ್. ಟೆಲ್, ಟೋಲ್ಡ್ ಮುಂದೆ ಯಾವತ್ತು ಟು ಬರಲ್ಲ. ಶಿ ಟೋಲ್ಡ್ ಮೀ ದ್ಯಾಟ್ ಮುಂದೆ ಏನಿದೆ ಅದನ್ನು ಹೇಳಿ, ರೈಟ್? ಇದು ನೆನ್ಪಿಟ್ಕೊಳ್ಳಿ. ಬಟ್ ಶಿ ಸೆಡ್ ಮೀ ಅನ್ಬಾರ್ದು, ಶಿ ಸೆಡ್ ಟು ಮೀ ದ್ಯಾಟ್ ಅನ್ಬೇಕು. ಸೇಗೆ ಟು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನೆಲ್ಲ ಬುಕ್ನಲ್ಲಿ ಬರೆದಿಟ್ಕೊಂಡು ಆ್ಯಂಡ್ ರೀಡಿಂಗ್ ಮಾಡ್ತಾ ಇರಿ, ಆಬ್ವಿಯಸ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್, ಶಿ ಟೀಚಸ್ ಟು ಹರ್ ಕಿಡ್ಸ್ ಅನ್ಬಾರ್ದು. ಟೀಚ್ ಮುಂದೆ ನೀವು ಡೈರೆಕ್ಟ್ಲಿ ಟು ಹಾಕಬಾರ್ದು. ಏನನ್ಬೇಕು? ಶಿ ಟೀಚಸ್ ಹರ್ ಕಿಡ್ಸ್ ಅನ್ಬೇಕು, ರೈಟ್? ಓಕೆ, ಏನು ಟೀಚ್ ಮಾಡ್ತಾರೆ ಅಂತ ಹೇಳೋಗಿದ್ರೆ ನೀವು ಹೇಳ್ಬೋದು ಶಿ ಟೀಚಸ್ ಇಂಗ್ಲೀಷ್ ಟು ಹರ್ ಕಿಡ್ಸ್ ಅಂತ, ಇದು ಕರೆಕ್ಟ್. ಆದರೆ ಡೈರೆಕ್ಟ್ಲಿ ಟೀಚ್ ಮುಂದೆ ಟು ಬರಬಾರ್ದು, ರೈಟ್? ಕಿರಣ್ ಟೋಲ್ಡ್ ಟು ಹಿಸ್ ಫಾದರ್ ಅಲ್ಲ, ಕಿರಣ್ ಟೋಲ್ಡ್ ಹಿಸ್ ಫಾದರ್ ಅಷ್ಟೇ. ಏನಿದೆ ಅದನ್ನು ನೀವು ಮುಂದೆ ಹಾಕಿ. ದ ರಿಪೇರ್ ಕಾಸ್ಟ್ ಟು ಮೀ ಅಲಾಟ್ ಅನ್ಬಾರ್ದು. ಅಂದರೆ ರಿಪೇರ್ಗೆ ಇಷ್ಟೊಂದು ನನಗೆ ಖರ್ಚಾಯಿತು ಅಂತ ಹೇಳಕ್ಕೆ ಹೋಗ್ತೀವಲ್ಲ, ದ ರಿಪೇರ್ ಕಾಸ್ಟ್ ಮೀ ಅಲಾಟ್, ಇಷ್ಟೇ. ಕಾಸ್ಟ್ ಮುಂದೆ ಟು ಬರಲ್ಲ. ಐ ಆಸ್ಕ್ ಟು ಕಿರಣ್ ಅ ಕ್ವೆಶ್ಚನ್ ಅನ್ಬಾರ್ದು. ನೀವು ತುಂಬ ಜನ ಇದೇ ಥರ ಹೇಳ್ತಿರಲ್ವಾ, ಏನನ್ಬೇಕು? ಐ ಆಸ್ಕ್ ಕಿರಣ್ ಅ ಕ್ವೆಶ್ಚನ್ ಅಷ್ಟೇ. ಆರ್ ಇದನ್ನು ನೀವು ಈ ಥರನೂ ಹೇಳ್ಬೋದು, ಐ ಆಸ್ಕ್ ಅ ಕ್ವೆಶ್ಚನ್ ಟು ಕಿರಣ್. ಈ ಥರ ಇರಬೇಕು ಇದ್ರೆ. ಸೊ ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ವರ್ಬ್ ಆದ ತಕ್ಷಣ ಟು ಬರಬಾರ್ದು, ರೈಟ್? ಹಿ ಲೈಡ್ ಅಸ್ ಅಬೌಟ್ ದಟ್ ಫೋನ್. ಅವನು ಆ ಫೋನ್ ಬಗ್ಗೆ ನಮಗೆ ಸುಳ್ಳು ಹೇಳ್ದ. ಹಿ ಲೈಡ್ ಅಸ್ ಅನ್ಬಾರ್ದು, ಹಿ ಲೈಡ್ ಟು ಅಸ್ ಅನ್ಬೇಕು, ರೈಟ್? ಹಿ ಲೈಡ್ ಟು ಅಸ್, ಇಲ್ಲಿ ಲೈ ಮುಂದೆ ಟು ಹಾಕಲೇಬೇಕು, ಅದು ನೆನ್ಪಿಟ್ಕೊಳ್ಳಿ. ಶಿ ಕಾಂಟ್ಯಾಕ್ಟೆಡ್ ಟು ದ ಮ್ಯಾನೇಜರ್ ಅಂತೀರಾ ಅಲ್ವಾ? ರಾಂಗ್. ಶಿ ಕಾಂಟ್ಯಾಕ್ಟೆಡ್ ದ ಮ್ಯಾನೇಜರ್ ಅಷ್ಟೇ, ಅದೇ ಕಂಪ್ಲೀಟ್ ಮೀನಿಂಗ್ ಕೊಡ್ತಿದೆ. ಹಿ ಫೀಡ್ಸ್ ಟು ದ ಪೂರ್ ಕಿಡ್ಸ್ ಅಂತೀರಾ? ರಾಂಗ್. ಫೀಡ್ ಟು ಬರಲ್ಲ, ಫೀಡ್ ದ ಪೂರ್ ಕಿಡ್ಸ್. ಫೀಡ್ ಮುಂದೆ ಟು ಹಾಕಬೇಡಿ. ಯೋರ್ ಬ್ರದರ್ ಹೆಲ್ಪ್ ಟು ಮೀ ಅಂತೀರಾ? ಹೆಲ್ಪ್ ಟು ಪೀಪಲ್, ಹೆಲ್ಪ್ ಟು ಅದರ್ಸ್ ಅಂತೀರಾ? ರಾಂಗ್. ಯೋರ್ ಬ್ರದರ್ ಹೆಲ್ಪ್ ಮೀ ಮೆನಿ ಟೈಮ್ಸ್. ಹೆಲ್ಪ್ ಮುಂದೆ ಡೈರೆಕ್ಟ್ ಆಬ್ಜೆಕ್ಟ್ನ ಹಾಕಿ, ಟು ಹಾಕಬೇಡಿ. ಗೊತ್ತಾಯ್ತಲ್ಲ? ನಾನು ಈ ಸ್ಲೈಡ್ನಲ್ಲಿ ಕೊಟ್ಟಿರೋನೆಲ್ಲ ಬರ್ಕೊಂಡು ನೀವು ಒಂದ್ಸರಿ ಓದ್ಬಿಡಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಸಿಂಪಲ್ ಸ್ಟೋರಿ ಬುಕ್ಸ್, ಪ್ರೈಮರಿ ಸ್ಕೂಲ್ದು ಟೆಕ್ಸ್ಟ್ ಬುಕ್ಸ್ ಓದ್ತಾ ಇರಿ. ಆ್ಯಂಡ್ ನ್ಯೂಸ್ ಪೇಪರ್ನಲ್ಲಿ ಸಿಂಪಲ್ ಆರ್ಟಿಕಲ್ಸ್ನ ಓದ್ತಾ ಇರಿ. ಇವೆಲ್ಲ ಅಲ್ಲಿ ರೀಕಾಲ್ ಆಗ್ತಾ ಹೋಗುತ್ತೆ, ಅವಾಗ ನಿಮಗೆ ವೆರಿಫೈ ಆಗುತ್ತೆ. ಯಾಕೆಂದರೆ ಅಲ್ಲಿ ನಿಮ್ಗೊಂದು ಕಾಂಟೆಕ್ಸ್ಟ್ ಇರುತ್ತೆ, ನೀವು ಯಾವುದ್ರ ಬಗ್ಗೆ ಓದ್ತಿದ್ದೀರಾ ಅಂತ ಅಲ್ವಾ? ಅಲ್ಲಿ ನಿಮ್ಗೆ ಇದೆಲ್ಲ ವೆರಿಫೈ ಆಗುತ್ತೆ ಒಂದ್ಸರಿ, ರೈಟ್?